ಕೇಳಿದಾಗ ಸ್ಪಂದಿಸಿ. ಅರ್ಥ ಆಯ್ತಾ? ಸ್ಪಂದಿಸೋದು ನಿಮ್ಮ ಕರ್ತವ್ಯ, ಅರ್ಧ ಕರ್ತವ್ಯ. ನೀವು ಯಾರ್ರಿ ಅಂದ್ರೆ ನೀವು ಯೂನಿಫಾರ್ಮ್ ಅಲ್ಲಿ ಇದ್ದೀರಾ, ನೀವು ಗಾಡಿ ಅರ್ಥ ಆಯ್ತಾ? ನೀವು ಸ್ಟೇಟ್ ಡಿಸ್ಟ್ರಿಕ್ಟ್ ಹೋಗಿದ್ದೀರಾ, ಒಂದು ಪರ್ಮಿಷನ್ ಅನ್ನೋದು ಇದೆ. ಡಿಸ್ಟ್ರಿಕ್ಟ್ ಗಾಡಿ ದಾಟಬೇಕಂದ್ರೆ 25 ಇದ್ ಗಾಡಿ ಅಲ್ವಾ? ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಹೋದಾಗ ನಿಮ್ಮ ಹತ್ರ ಪರ್ಮಿಷನ್ ಲೆಟರ್ ನಿಮ್ಮ ಹತ್ರ ಇರಬೇಕು, ಲಾಂಗ್ ಬುಕ್ ನಿಮ್ಮ ಹತ್ರ ಇರಬೇಕು. ಎರಡು ಇದೆಯಾ? ಲಾಂಗ್ ಬುಕ್ ಇದೆಯಾ? ತೋರಿಸಿ ಸ್ವಾಮಿ, ಲಾಂಗ್ ಬುಕ್ ಎಷ್ಟು ಓಡಿದೆ, ಎಲ್ಲಿಂದ ಹೋಗಿ ಮಾತಾಡಿ ಸರ್. ಅಲ್ಲ ನಾ ಯಾರು ಅಂತ ಕೇಳಿದ್ರೆ ನೀವು ಕೇಳೋದು ರೀತಿ ಇಲ್ಲ ಸರ್. ನಾ ಏನು ತಪ್ಪು ಮಾತಾಡಿದೆ ಸರ್. ಬನ್ನಿ ಸರ್. ಯಾರು ಇಲ್ಲ ಆನೆಕಲ್ ಕೇಸ್ ಬಂದಿಲ್ಲ ಸರ್. ನೀವು ವಿಡಿಯೋ ಆನ್ಲೈನ್ ಲೈವ್ ತಗೊಂಡು ಬನ್ನಿ ಕೇಶವಮೂರ್ತಿ. ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಎಲೆಕ್ಷನ್ ನಿಮಿತ್ತ ಹೋಗ್ತಾ ಇದ್ರೆ ಇವತ್ತು KA25G0719 ಗಾಡಿ ನಂಬರು ಸ್ಟೇಟ್ ಅಂದ್ರೆ ಜಿಲ್ಲೆ ಟು ಜಿಲ್ಲೆ ಹೋಗಿತ್ತು ಗಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕರ್ನಾಟಕ ಸರ್ಕಾರ ಅಂತಿದೆ. ಅದಕ್ಕೆ ಡ್ರೈವರ್ ಅವರಿದ್ರು, ಅವರು ಡ್ರೆಸ್ಸರ್ ಇರಲಿಲ್ಲ. ಹಾಗಾಗಿ ಏನ್ ಸ್ವಾಮಿ ಇದ್ನಂತ ನಾವು ಕೇಳಿದ್ರಿ. ನೀವ್ಯಾರ್ರಿ ಕೇಳೋದಕ್ಕೆ ಅಂದ್ರು. ನಾನೊಬ್ಬ ಪಬ್ಲಿಕ್ ಅಂತ ಹೇಳಿದ್ದೀನಿ, ವಿಡಿಯೋ ಆಗಿದೆ. ಪಬ್ಲಿಕ್ ಈ ಗಾಡಿಗೆ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ಪರ್ಮಿಷನ್ ಲೆಟರ್ ಮತ್ತೆ ಲಾಗ್ ಬುಕ್ ಇದೆಯಾ ಅಂತ ಕೇಳಿದ್ರೆ ಲಾಗ್ ಬುಕ್ ಇದೆ ಅಂತ ಹೇಳಿದಾರೆ. ಲಾಗ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆಯಾ, ಎಲ್ಲಿಂದ ಎಲ್ಲಿ ಬಂದಿದೆ, ಯಾವ್ದು ಇದು ಗಾಡಿ ಎಲ್ಲಿ ಸರ್, ಎಲ್ಲಿದೆ ಸರ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿದ್ದು ಸರ್? ಧಾರವಾಡ. ನೀವು ಹೋಗಿದ್ದು ಎಲ್ಲಿಗೆ ಸರ್? ಬೆಂಗಳೂರಿಗೆ ಹೋಗಿದ್ದು. ಧಾರವಾಡದಿಂದ ಬೆಂಗಳೂರಿಗೆ ಪರ್ಮಿಷನ್ ಇತ್ತ ಸರ್? ಬೆಂಗಳೂರಿಗೆ ಅವ್ರ ಸ್ಟಾಪ್ ಇದ್ದಾರೆ, ಬನ್ನಿ ಕೇಳೋಣ. ಅವ್ರೇನು ಅಧಿಕಾರಿ ಆಗಿದ್ದಾರೆ ಸರ್? ಸೂಪರ್ಡೆಂಟರ್ ಅವರು. ಸೂಪರ್ಡೆಂಟರ್ ಸರ್ ಮಾತಾಡಿ. ಹೋಗಿದ್ದು ಸರ್ ಅದು TCMS ಇದೆ, ಟ್ರಾನ್ಸ್ಫರ್ ಅದಕ್ಕೆ ಹೋಗಿದ್ದೀವಿ ಸರ್. ಅದಕ್ಕೆ ಅವರು ಸ್ವಂತ ಗಾಡಿನಲ್ಲಿ ಹೋಗ್ಬೇಕಲ್ಲ, ಅವರು ಎಲ್ರಿ ಸ್ವಾಮಿ ಇದ್ದೇಳ್ತಾ ಇಲ್ಲ ಸರ್. ನಮಸ್ಕಾರ. ಗ್ಲಾಸ್ ಅಂತ ಆನ್ ಮಾಡಿಯಪ್ಪ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ನಮಸ್ಕಾರ ಸರ್. ಈಗ ನಮ್ಮ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ಮತ್ತೆ ನಿಮ್ಗೆ ಪರ್ಮಿಷನ್ ಅನ್ನೋದು ಒಂದು ಇರಬೇಕಲ್ಲ ಸರ್? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾಗಿದೆ ಸರ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಸರ್? ಸರ್ ನೀವೇನಾಗಿದೆ ಸರ್? ವರ್ಗಾವಣೆ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್. ಅವ್ರು ಹೇಳಿ ಜಿಲ್ಲೆ ಟು ಜಿಲ್ಲೆಗೆ ವರ್ಗಾವಣೆಗೆ ಗಾಡಿ ತಗೊಂಡು ಹೋಗೋಂಗಿಲ್ಲ ಹೇಳಿ. ಅವ್ರನ್ನ ನಾವು ಕೇಳೋಣ, ಯಾಕಂದ್ರೆ ಸಾರ್ವಜನಿಕರು ನೋಡ್ತಾ ಇಲ್ಲ, ಸಾವಿರಾರು ಜನ ನೋಡ್ತಾರೆ. ಯಾಕಂದ್ರೆ ಇದು KRS ಪಕ್ಷದ ಕಾರ್ಯಕರ್ತರಾಗಿ ನಾವು ಸೈನಿಕರಾಗಿ ಕೇಳ್ತಾ ಇದ್ದೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿ ಇದು ಸಾರ್ವಜನಿಕರ ಗಾಡಿ, ಅಂದ್ರೆ ಪೆಟ್ರೋಲು ಡೀಸೆಲ್ ಆಗಿರ್ಬೋದು ನಮ್ಮದು, ಮತ್ತು ಗಾಡಿ ಸರ್ಕಾರದ ಅಂದ್ರೆ ನಮಗೆ ಸೇರೋದು ಲೆಕ್ಕಕ್ಕೆ ಬರುತ್ತೆ. ನೀವು ಸೂಪರ್ಡೆಂಟ್ ಆಗಿದ್ದೀರಾ, ಹೆಸರೇನು ಹೇಳಿದವರು ಮಧ್ಯಾಹ್ನ ನೀವು. ಹಂಗಾಗಿ ಸರ್ ನಿಮ್ಗೆ ನಮ್ಮ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ನಿಮ್ಗೊಂದು ಪರ್ಮಿಷನ್ ಆಗಲಿ ತಗೊಬೇಕಾಗ್ತದೆ. ಅದ್ರೊಳಗಡೆ ಮಾತ್ರ ಗಾಡಿ ಇರಬೇಕು ಅಂತಿದೆ. ನೀವು ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೀರಾ, ಬೆಂಗಳೂರಿಗೆ ಹೋಗಿ ಬರೋದು ಎಷ್ಟು ಮಾತ್ರ ಸಮಂಜಸ, ಮತ್ತೆ ಲಾಗ್ ಬುಕ್ ಏನಿದೆಯೋ ಅದನ್ನ ತೋರಿಸಿ, ಮತ್ತೆ ನೀವು ಪರ್ಮಿಷನ್ ತಗೊಂಡಿರೋ ಲೆಟರ್ ಕೊಟ್ಟರೆ ನಾವು ಹೊರಡ್ತೀವಿ ಸರ್. ನಾವು KRS ಪಾರ್ಟಿಯವರು, ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ, ನಮ್ಮ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅಂತ, ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ, ನಮ್ಮ ನವೀನ್ ಅಂತಿದ್ದಾರೆ, ಸಂದೀಪ್, ಮತ್ತೆ ನಮ್ಮ ಕೇಶವಮೂರ್ತಿ, ಎಲ್ಲ KRS ಸೈನಿಕರು ನನ್ನೂ ಸೇರಿಸಿದ್ದೀರಿ. ಹಾಗಾಗಿ ಏನು ವಿಷಯ, ಯಾಕೆ ಗಾಡಿ ಅಲ್ಲಿವರೆಗೂ ಹೋಗಿತ್ತು, ನಮ್ಗೆ ಅದನ್ನ ತಿಳಿಸ್ಕೊಟ್ರೆ ನಾವು ಖುಷಿಯಾಗಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಸರ್. ನಿಮ್ಮ ಗಾಡಿ ಅಲ್ಲಿಂದ ನೋಡ್ಕೊಂಡು ಬಂದ್ರಿ. ಹಾಂ ಸರ್, TCMS ಹೇಳಿ ಸರ್. ಹಾಂ, ವರ್ಗಾವಣೆಗೆ ಸರ್, ವರ್ಗಾವಣೆಗೆ ಹೋಗಿದ್ದು ಸಂತೋಷ. ನಾವು ಇಲ್ಲಿಂದ ಹೌದಲ್ಲ ಸರ್, ಆಫೀಸ್ ಥ್ರೂ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಪರ್ಮಿಷನ್ ಲೆಟರ್ ಅಂತ ಒಂದು ಕೊಡ್ತಾರೆ ಸರ್. ಜಿಲ್ಲೆ ಟು ಜಿಲ್ಲೆಗೆ ಹೋಗ್ಬೇಕಂದ್ರೆ ನಿಮ್ಗೆ ಗಾಡಿ ದಾಟಂಗಿಲ್ಲ ಸರ್. ಈಗ ನಿಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಬೇರೆ ಭತ್ತೆಗಳು ಬರುತ್ತೆ, ಆ ಭತ್ತೆಗಳಲ್ಲಿ ಹೋಗ್ಬೇಕಾಗುತ್ತೆ. ನೀವು ಸರ್ಕಾರಿ ಗಾಡಿನ ಇಲ್ಲಿಂದ ಎಲ್ಲಿ ಧಾರವಾಡನಪ್ಪ ನಿಮ್ದು? ಧಾರವಾಡದಿಂದ 400 ಕಿಲೋಮೀಟರ್ ಅಂದ್ರೆ ಸರ್ಕಾರಿ ಗಾಡಿ ಖರ್ಚು, ಡೀಸೆಲ್ ಸರ್.
ಡ್ರೈವರ್ದು ಬಿಡಿ ಆ ಸಂಬಳ ಬರುತ್ತೆ. 400 ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ 10 ಕಿಲೋಮೀಟರ್ ಬಂದ್ರು ಎಷ್ಟು ಲೀಟರ್ ಸರ್? 40 ಲೀಟರ್ ಡೀಸೆಲ್ ಅಂದ್ರೆ ಕೂಡ ಹತ್ರ 8,000 ರೂಪಾಯಿ ಡೀಸೆಲ್ ಅಂದ್ರೆ ಯಾರ್ದು ಸರ್ ದುಡ್ಡು? ನಮ್ದೇ ಅಲ್ವಾ ಸರ್? ದುಡ್ಡು ನಮ್ದೇ ಅಲ್ವಾ? ಸಾರ್ವಜನಿಕರದಲ್ವಾ ಸರ್? ತೆರಿಗೆ ಏನಲ್ವಾ? 8,000 ರೂಪಾಯಿ ಬಿಲ್ ಮಾಡಿ ನಮ್ಮ ಸ್ವಂತ ಅಂದ್ರೆ ನಮ್ಮ ಸರ್ಕಾರಿ ಗಾಡಿನ ತಗೊಂಡೋದಕ್ಕೆ ಎಷ್ಟು ಮಾತ್ರ ಸಮಂಜಸ? ನಿಮ್ಮ ಹತ್ರ ಪರ್ಮಿಷನ್ ಲೆಟರ್ ಆಗ್ಲಿ ಇಲ್ಲ ಲಾಗ್ ಬುಕ್ ಅಲ್ಲೇ